ನಮಸ್ಕಾರಗಳು. ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಕಡೆ ಶ್ರಾವಣ ಶನಿವಾರ. ಈ ದಿನದಂದು ನಮ್ಮ ಗ್ರಾಮದಲ್ಲಿ 4 ವಾರಗಳಿಂದ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ರಿ. ಕಡೆ ಶನಿವಾರ ಇನ್ನೂ ವಿಜೃಂಭಣೆಯಿಂದ ನಡೆಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಬಂದ ಎಲ್ರಿಗೂ ಸ್ವಾಗತ. ಹಾಗೂ ಎಲ್ಲ ಈ ನಮ್ಮ ತಿಮ್ಮರಾಯ ಸ್ವಾಮಿ ಎಲ್ರಿಗೂ ಚೆನ್ನಾಗಿ ಆ ಭಗವಂತನಲ್ಲಿ ನಾವು ಬೇಡ್ಕೊಳ್ಳೋದು ಏನಂದ್ರೆ ಎಲ್ರಿಗೂ ಚೆನ್ನಾಗಿರಲಿ, ಊರಿಗೆ ಒಳ್ಳೆ ಮಳೆ ಬೆಳೆ ಎಲ್ಲ ನಮ್ಮ ತಾಲೂಕಿಗೆಲ್ಲ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಗ್ರಾಮದಲ್ಲಿ ಶ್ರೀ ತಿಮ್ಮರಾಯ ಸ್ವಾಮಿಯ 5ನೇ ಶ್ರಾವಣ ಶನಿವಾರದ ಪೂಜಾ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಇಲ್ಲಿ ಅನ್ನದಾಸೋಹ ಮತ್ತು ಇತರ ಪೂಜಾ ಕೈಂಕರ್ಯಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಲಾಗಿರುತ್ತದೆ. ಈ ಯಶಸ್ವಿ ಪೂಜಾ ಕಾರ್ಯಕ್ರಮಕ್ಕೆ ಸಹಕರಿಸುವಂತಹ ಎಲ್ಲ ಚಿಕ್ಕಮಗಳೂರು ಗ್ರಾಮಸ್ಥರು, ಆಮೇಲೆ ದೇವಸ್ಥಾನಕ್ಕೆ ಆಗಮಿಸಿರುವಂತಹ ಎಲ್ಲ ಭಕ್ತಾದಿಗಳಿಗೂ ದೇವರು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಂತ ತಿಳಿಸುತ್ತಾ, ನಮ್ಮ ಗ್ರಾಮದಲ್ಲಿ ಪುರಾತನ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಅಂದರೆ ವೆಂಕಟರಾಮ ಸ್ವಾಮಿ ದೇವಸ್ಥಾನ ಶ್ರಾವಣಗಳಲ್ಲಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿರ್ತೀವಿ. ಇದು 5ನೇ ವಾರ ಆಗಿದ್ದು, ಮೊದಲನೇ ವಾರದಿಂದಲೂ ಸ್ಟಾರ್ಟಿಂಗಿಂದಲೂ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ವಿಶೇಷವಾಗಿ ಬೆಳಗ್ಗೆಯಿಂದಲೇ ಅಭಿಷೇಕ, ಮಹಾಮಂಗಳಾರತಿ, ಅನ್ನದಾಸೋಹ ಎಲ್ಲವನ್ನೂ ನಡೀತಾ ಇದೆ. ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಇಲ್ಲಿ ಬಂದು ದರ್ಶನ ಪಡೆದು ಆ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ದೇವಸ್ಥಾನದ ವಿಶೇಷ ಏನು ಅಂದರೆ, ನಮ್ಮ ಪುರಾತನ ಕಾಲದಿಂದಲೂ ನಮ್ಮ ಹಿರಿಯರಿಂದಲೂ ಹೇಳ್ತಾ ಇರೋದು, ಈ ದೇವಸ್ಥಾನದ ದರ್ಶನ ಪಡ್ಕೊಂಡು ಹೋದರೆ ಅವ್ರ ಇಷ್ಟಾರ್ಥಿಗಳು ಫಲಪ್ರದ ಆಗ್ತದೆ ಅಂತ ಪ್ರತೀತಿ ಇದೆ. ನಮಗೂ ಅನುಭವಕ್ಕೂ ಅದು ಬಂದಿದೆ. ಹಂಗಾಗಿ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗಿರ್ತಕ್ಕಂಥ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ವಿಶೇಷವಾಗಿ ಇವತ್ತು ಮುನ್ರಾಜಣ್ಣವ್ರದ್ದು ಪೂಜೆ ಇತ್ತು, ಮತ್ತು ಸಂತೋಷ್ ಅನ್ನೋರದ್ದು ಪೂಜೆ ಇತ್ತು, ಅಭಿಷೇಕ ಇತ್ತು. ಈ ದೇವಿ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಇವರಿಗೆಲ್ಲ ಭಗವಂತ ಆರೋಗ್ಯ ಭಾಗ್ಯಗಳನ್ನು ಕೊಡಲಿ. ಇಲ್ಲಿ ಬಂದು ದರ್ಶನ ಪಡೆದ ಎಲ್ಲರೂ ಪುಣ್ಯ ಪ್ರಾಪ್ತಿಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತು ಮುಗಿಸ್ತಾರೆ. ಸ್ವಾಮಿಕಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಹರಿ ಓಂ. ಸಮಸ್ತ ಬಂಗಾರಪೇಟೆ ತಾಲೂಕಿನ ಸಮಸ್ತ ಭಕ್ತಾದಿಮೂರ್ತಿಗಳಲ್ಲಿ ಈ ಮೂಲಕ ಹೇಳುವುದೇನೆಂದರೆ, ಶ್ರೀದೇವಿ ಭೂದೇವಿ ಸಮೇತ ಪುರಾತನ ಕಾಲದಿಂದಲೂ ನೆಲೆಸಿರುವಂತಹ ಶ್ರೀದೇವಿ ಭೂದೇವಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನವು ಭಕ್ತಾದಿಗಳ ಸಹಕಾರದಿಂದ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಹಾಗೂ ಧರ್ಮಾಧಿಕಾರಿಗಳಾದ ಶ್ರೀಮತಿ ಸುಜಾತಮ್ಮ ಮತ್ತು ಮುನ್ರಾಜನವರ ಸಹಕಾರದಿಂದ ಪೂಜಾ ಕೈಂಕರ್ಯಗಳು ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ. ಅದೇ ರೀತಿ ಶ್ರಾವಣ ಶನಿವಾರ ಅನ್ನೋದು ತುಂಬ ವಿಶೇಷವಾಗಿರ್ತಕ್ಕಂಥ ಮಾಸ. ಯಾಕಂದರೆ ಶ್ರೀಮನ್ನಾರಾಯಣ ವೈಕುಂಠವಾಸನಾಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟರಮಣ ಶ್ರಾವಣ ಮಾಸದಲ್ಲಿ ಲೋಕ ಸಂಚಾರಕ್ಕಾಗಿ ಭೂಲೋಕ ಸಂಚಾರಕ್ಕಾಗಿ ಬರ್ತಾನೆ. ಆದ್ದರಿಂದ ಏನು ಈ 5 ಶ್ರಾವಣ ಶನಿವಾರಗಳಿದ್ವು, 5 ಶ್ರಾವಣ ಶನಿವಾರಗಳು ತುಂಬ ವಿಜೃಂಭಣೆಯಿಂದ ಪೂಜಾ ಕೈಂಕರ್ಯಗಳು ನೆರವೇರಿತು. ಅದೇ ರೀತಿ 5ನೇ ವಾರ ಆಗಿರ್ತಕ್ಕಂಥ ಇಂದು ಪ್ರಾತಃ ಕಾಲ ಸುಪ್ರಭಾತ ಸೇವೆ, ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಸೇವೆ, ಅಲಂಕಾರ ಸೇವೆ, ಮಹಾಮಂಗಳಾರತಿ ಸೇವೆ, ಅನ್ನಸಂತರ್ಪಣಾ ಸೇವೆ ಹಾಗೂ ಮುಂತಾದ ಕೀರ್ತನ ಸೇವೆ ಎಲ್ಲವನ್ನು ಆ ಸ್ವಾಮಿ ಅನುಗ್ರಹದಿಂದ ನೆರವೇರಿಸಲಾಯಿತು. ಸಹಸ್ರಾರು ಭಕ್ತಾದಿಗಳು ಈ ದಿನ ಬಂದು ಸ್ವಾಮಿನ ದರ್ಶನ ಪಡೆದರು. ಎಲ್ಲರೂ ಸ್ವಾಮಿನ ದರ್ಶನ ಪಡೆದು ಲೋಕ ಕಲ್ಯಾಣಕ್ಕಾಗಿ ತಮ್ಮೆಲ್ಲರಿಗೂ ಸ್ವಾಮಿ ಸಂಕುಟುಂಬಕ್ಕೂ ಆರೋಗ್ಯ ಈಶ್ವರನ್ನು ಅನುಗ್ರಹಿಸಿದಂಥ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಂಡು ಗೋವಿಂದ ಗೋವಿಂದ.